ಜಾರ್ಜ್, ಎದ್ದೇಳು ಪ್ಲೀಸ್. ಎದ್ದೇಳು, ಎದ್ದೇಳು, ಎದ್ದೇಳು ಅಂದೆ ತಾನೆ. ಹ್ಯಾಪಿ ಬರ್ಡೇ. ತಗೋ. ಏನಿದು? ನಿನ್ನ ಡಬ್ಬ ಫೋನ್ ಎಷ್ಟು ಇದನ್ನ ಯೂಸ್ ಮಾಡು. ಓ ಸರಿ. ನೀನ್ ಹೇಗೆ ತಗೊಂಡ? ಅದೆಲ್ಲ ನೀನ್ ಕೇಳ್ಬೇಡ. ಮೊದ್ಲು ಎದ್ದು ಸ್ನಾನ ಮಾಡ್ಕೊಂಡ್ ಬಾ. ಹುಟ್ಟಿದಪ್ಪ ತಾನೆ, ಚರ್ಚಿಗೆ ಹೋಗಲ್ವಾ? ಹೋಗೆ. ಅಯ್ಯೋ, ಇಷ್ಟ ಬೇಗ ಬಂದ್ಬಿಟ್ಯಾ? ಎದಳ. ಸರಿ, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಬರ್ಡೇ ಬಾಯ್ ಏನಾದ್ರೂ ಸ್ಪೆಷಲ್ ಆಗಿ ಬೇಡ್ಕೋತಾರೆ ಅಂತ ಬರ್ಲಿಲ್ಲ. ಬಾಬಾ, ನಾನಿಲ್ಲಿ ಬಂದು ಏನೇ ಬೇಡ್ಕೊಂಡ್ರು ಅವ್ರು ನನಗೆ ಅದನ್ನ ಕೊಟ್ಬಿಡ್ತಾರೆ. ಅಂತದ್ ಏನ್ ಸರ್ ಕೇಳ್ಕೊಂಡ್ರಿ? ಅದು ನಡೆದ್ಮೇಲೆ ಹೇಳ್ತೀನಿ. ಬೇಗ ಬೇಗ ಬಿಡಬಾರ್ದು. Come on. ಸ್ವಲ್ಪ ಬೇಗ ಬರಯ್ಯ.
ಮುಖ್ಯಾಂಶಗಳು. ಚೀನಾದಲ್ಲಿ ಹೆಚ್ಚುತ್ತಿದೆ ಬಂದ್ರಾ? ಬನ್ನಿ ಬನ್ನಿ, ಒಂದು ಆಟ ಆಡೋಣ. ಸತತವಾಗಿ ಹೆಚ್ಚುತ್ತಿರುವಂತಹ ಈ ವೈರಾಣುವಿಂದ ಚೀನಾ ದೇಶ ತತ್ತರವಾಗಿದೆ. 11 ಬೇಗ ದೇಶಗಳಲ್ಲಿ ಎಲೆ ಹಾಕಿ. ವೈರಾಣು ಕಂಡು ಬಂದಿದ್ದು ಅಯ್ಯೋ ಜನ ಯಾವುದು ಸರಿಯಾಗಿ ಬಂದಿಲ್ವಲ್ಲ. ಸ್ಟೀಫನ್ ನ ಕೊಲೆ ಮಾಡಿರೋ ಜೋಜಿ ಪೊಲೀಸ್ ಸ್ಟೇಷನ್ ಇಂದ ತಪ್ಪಿಸಿಕೊಂಡಿದ್ದಾನೆ. ಯಂಗ್ ಬಿಸಿನೆಸ್ ಮ್ಯಾನ್ ಸ್ಟೀಫನ್ ನ ಕೆಎನ್ ಬೀಚ್ ರೆಸ್ಟೋರೆಂಟ್ ಅಲ್ಲಿ ಜೋಜಿ ಕೊಲೆ ಮಾಡಿದ್ದ. ಡಿವೈಎಸ್ಪಿ ಪೀನಾಜಾನ್ ಹಾಗೂ ಅವರ ತಂಡದವರು ಸೇರಿ ಜೋಜಿಯನ್ನ ಅರೆಸ್ಟ್ ಮಾಡಿದ್ರು. ಇವತ್ತು ನ್ಯಾಯಾಲಯಕ್ಕೆ ಒಪ್ಪಿಸಲು ಕರೆದುಕೊಂಡು ಹೋಗುವ ಸಮಯದಲ್ಲಿ ಜೋಜಿ ತಪ್ಪಿಸಿಕೊಂಡಿದ್ದಾನೆ. ಇದಕ್ಕೆ ಸಂಬಂಧಪಟ್ಟ ಇಬ್ಬರು ಪೊಲೀಸ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲೆಕ್ ಜೋಸೆಫ್ ಹಾಗೂ ಪೊಲೀಸ್ ಅವರ ತಂಡವು ಅವನನ್ನ ಹುಡುಕಲು ಬಲೆಯನ್ನ ಬೀಸಿದ್ದಾರೆ. ಸರ್, ಪ್ರವೀಣ್, ಡಿವೈಎಸ್ಪಿ ಬರಲಿಲ್ವಾ? ಮೇಡಮ್ SP ಸರ್ ರೂಮಲ್ಲೇ ಇದ್ದಾರೆ. ನಿಸಾರ್ ಸರ್ ಕೂಡ ಬಂದಿದ್ದಾರೆ. ಓಕೆ. ಒಳಗಡೆ ಹೋಗಿ ಕೇಳಿ. ಇಲ್ಲೋಡಿ, ವಿತಿನ್ 24 hours ಅವ್ನು ಎಲ್ಲೇ ಇದ್ರು ನನ್ನ ಮುಂದೆ ಕರ್ಕೊಂಡು ಬರ್ಬೇಕು. ಸರ್, ಅರ್ಥ ಆಯ್ತಾ? ಸರ್, ಅವನು ಅಟ್ಯಾಕ್ ಮಾಡ್ಬಿಟ್ಟ, ಅದಕ್ಕೆ. ಅಲ್ಲ, ನಿನಗೆ ಯಾಕಯ್ಯ ಪೊಲೀಸ್ ಯೂನಿಫಾರ್ಮ್ ಇಲ್ಲ? ಇದನ್ ಬಿಚ್ಬಿಟ್ಟು ಬೇರೆ ಕೆಲಸ ನೋಡ್ಕೋ. ಸರ್, ಈ ತರ ಸುಮ್ನೆ ನಿಲ್ಕೊಳ್ದೆ ಅವ್ನು ಎಲ್ಲಿದ್ದಾನೆ ಅಂತ ನೋಡಿ ಕರ್ಕೊಂಡು ಬನ್ನಿ. ತಗೊಳ್ಳಿ, ಒಂದು ತಗೊಳ್ಳಿ. ಥ್ಯಾಂಕ್ ಯು. ನೀವು ತಗೊಳ್ಳಿ. ನೀವು ತಗೊಳ್ಳಿ. ಎಲ್ಲಿ ತಗೊಂಡ್ಬಾರಪ್ಪ. ಏನಪ್ಪ ವಿಶೇಷ? ಸರ್, ನಾನು ಒಂದು ಹೊಸ ಕಾರ್ ತಗೊಂಡೆ. ಇನ್ಮೇಲೆ ಮಳೆ ಅಂತ ಕಾರಣ ಕೊಡಂಗಿಲ್ಲ, ಬೇಗ ಬರಬೇಕು. ಅಯ್ಯೋ ಸರ್, ಆ ಡಕೋಟಾ ಸ್ಕೂಟರ್ನ ಕೊಟ್ಬಿಟ್ಟು ಒಂದು ಹೊಸ ಕಾರ್ ತಗೊಳ್ಳಿ ಅಂತ ನಾನು ನಿಮ್ಗೆ ಎಷ್ಟು ದಿನದಿಂದ ಹೇಳ್ತಾ ಇದ್ದೀನಿ. ನೋಡಕ್ಕೆ ನೀವು ಒಂದು ದೊಡ್ಡ ಅಂಗಡಿ ಯಜಮಾನ್ರು. ಅದೆಲ್ಲ ಬೇಡ. ಈ ಅಂಗಡಿನ ಎಷ್ಟು ಕಷ್ಟಪಟ್ಟು ನಡೆಸ್ತಾ ಇದ್ದೀನಿ ಅಂತ ಎಲ್ಲ ನಿಂಗೆ ಗೊತ್ತಿದೆ. ನಮ್ಮಪ್ಪ ಮನೆಗೂ ಇನ್ಸ್ಟಾಲ್ಮೆಂಟಲ್ಲಿ ಶುರು ಮಾಡಿದ ವ್ಯಾಪಾರ. ಅದಾದ್ಮೇಲೆ ನಾನೊಂದು ಅಂಗಡಿ ಹಾಕಿದ್ದೀನಿ. ಅದು ಗೊತ್ತು ಸರ್. ಆಮೇಲೆ ದೊಡ್ಡ ಅಂಗಡಿ ಮಾಡ್ದೆ. ನನಗೆ ಗಾಡಿ ಗಿಡಿ ಎಲ್ಲ ಇಷ್ಟ ಆಗಲ್ಲಪ್ಪ. ಅಲ್ಲ ಸರ್, ನಾನು ಅದೇನು ಹೇಳಿದೆ, ಊರಿಂದ ಲೋಡ್ ಬಂದಿದೆ, ಇಳಿಸೋಗು.
ಇವಾಗ ಬೇಡದೇ ಇರೋದೆಲ್ಲ ಮಾತಾಡೋದಿಲ್ಲ, ಹೋಗು. ಸರಿ ಸರ್, ಹೋಗ್ತೀನಿ. ಯಾರು ನಿಮ್ಮ ಓನರ್? ಬನ್ನಿ ಸರ್. ಅಯ್ಯಯ್ಯೋ, ಬಂದ್ಬಿಟ್ರಾ? ಏನಪ್ಪ ಮಾಡೋದು? ಏನ್ ಸರ್? ಜಾಜಿಯಲ್ಲಿ ಗೊತ್ತಿಲ್ಲ ಸರ್. ಮರ್ಯಾದೆಯಿಂದ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ನ ಮಗಳನ್ನ ಸ್ಟೇಷನಲ್ಲಿ ಕೂರಿಸ್ಬಿಡ್ತೀನಿ. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ವೋ ಅಥವಾ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಾ ಇದೆಯೋ? ಕೇಳೋ ರೀತಿಲಿ ಕೇಳದ ಸರ್? ಅವನ ಬಗ್ಗೆ ಏನಾದರೂ ಗೊತ್ತಾದ್ರೂ ಮೊದಲು ಸ್ಟೇಷನಿಗೆ ಫೋನ್ ಮಾಡಿ. ಸರಿ ಸರ್. ಸರಿ ಸರಿ, ನಾನು ನೋಡ್ಕೋತೀನಿ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲ, ನೀನ್ ಯಾಕೆ ಈ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತೀಯ? ಮೀಡಿಯಾಗ ಇಷ್ಟು ಸಾಕಣಯ್ಯ. ಸರ್ಕಾರದ ಮೇಲೆ ಆರೋಪ ಮಾಡೋದಕ್ಕೆ. ಆಡಳಿತ ಪಕ್ಷ ಸರಿಯಾಗಿ ಸರ್ಕಾರ ನಡೆಸ್ತಿಲ್ಲ ಅಂತ ವಿರೋಧ ಪಕ್ಷದವರು ಸರ್ಕಾರದ ಮೇಲೆ ಕೆಂಡ ಕಾರ್ತಿರ್ತಾರೆ. ಅವನ ಹಿಂದೆನೆ ಪೊಲೀಸರು ಇದ್ದಾರೆ ಸರ್, ಆದಷ್ಟು ಬೇಗ ಸಿಗ್ತಾನೆ. ನೀವು ನಿಮ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಪಕ್ಷನ ಹಾಳು ಮಾಡ್ತಾ ಇದ್ದೀರಾ. ಸರ್, ಹೀಗೆ ಸಾರಿ ಅಂತ ಹೇಳೋದ್ರಲ್ಲೇ ಕೆಲಸ ಮುಗಿಸ್ಬಿಡ್ತೀಯ. ಇದು ಎಲ್ಲದಕ್ಕೂ ಉತ್ತರ ಕೊಡೋನು ನಾನು. ವಿತಿನ್ 24 hours ಕೊಲೆಗಾರನ ಕಂಡು ಹಿಡ್ದಿಲ್ಲ ಅಂದ್ರೆ ನಿನ್ ತಲೆ ಮೇಲೆ ಟೋಪಿ ಇರೋದಿಲ್ಲ. ಅರ್ಥ ಆಯ್ತಾ? ಸರ್. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಸುಮ್ಮನೆ ಹೇಳ್ತಾರೆ. ಯಾವುದು ನಡೆಯೋ ಥರ ಇಲ್ಲ ಇಲ್ಲಿ. ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀರಾ? ಇವನೇ ತಾನೇ ಆ ಕೊಲೆ ಕೇಸೇನೋ ಮಾಡಿರೋನು. ನೀನು ನ್ಯೂಸ್ ನೋಡ್ಲಿಲ್ವಾ? ಅವನ ಥರನೇ ಇದ್ದಾನೆ. ಇವನೇ ಕಣೋದು. ಅಮ್ಮ, ಇವನೇ ಆ ಬಿಸ್ನೆಸ್ ಮ್ಯಾನ್ನ ಕೊಲೆ ಮಾಡಿದವನು. ಕರ್ಕೊಂಡು ಹೋಗದೆ ಹೋಗೋದೇ ಬೇಡ ಸರ್. ಖಂಡಿತ ಅವನು ಏರಿಯಾ ಬಿಟ್ಟು ಹೋಗಿರಲ್ಲ ಸರ್. ನೀವುಗಳು ಆಪ ಚೆಕ್ ಮಾಡಿ. ನೀವಿಬ್ರು ಈ ಕಡೆ ಸರಿ ಸರ್. ಸಿಗ್ಬೇಕು ನಮ್ಗೆ. ನೋಡಿ, ಗಡ್ಡ ಇದ್ದವನು ಯಾರಾದರೂ ಬಂದಿದ್ದ? ಆ ಕಡೆ ಓಡೋಗೋದನ್ನ ನೋಡ್ದೆ. ನೀವೆಲ್ಲ ಹೋಗಿ ಯಾವ್ದಾದ್ರು ಸೆಕ್ಯೂರಿಟಿ ಕೆಲಸ ಮಾಡಿ. ಒಂದು ಅಪರಾಧಿನ ಕರ್ಕೊಂಡು ಹೋಗಕ್ಕಾಗ್ಲಿಲ್ಲ ಅಂದಮೇಲೆ ನಿಮ್ಗೆ ಯಾಕ್ರಿ ಈ ಕೆಲಸ ಇಲ್ಲ? ನಿಸಾರ್ ಅಲ್ಲೇ ಇದ್ದಾರಾ? ಫೋನ್ ಕೊಡಿ ಅವ್ರಿಗೆ. ನಿಸಾರ್, ನಾನೀಗಲೇ ಬರ್ತಿದ್ದೀನಿ. ಲಾಯಕಾಡಿ ಏರಿಯಾ ಕಡೆ ಹೋದ್ರಾ? ಬಿಡಬೇಡಿ ಅವನ್ನ. ಆದಷ್ಟು ಬೇಗ ಕಸ್ಟಡಿಗೆ ತಗೋಬೇಕು. ಓಕೆ? ನೀವಿಬ್ರು ಇಲ್ಲೇ ಇದ್ದು ಸೆಕ್ಯೂರಿಟಿ. ಮೇಡಮ್, ರೀ, ನೀವೆಲ್ಲ ಯಾಕ್ರಿ ಇದ್ದೀರಾ? ಅದು ನೀವು ಮಾಡೋ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ನಾನ್ ಮಾತು ಕೇಳಬೇಕು. ಬಾಯ್ ಬಿಟ್ಟು ಮಾತಾಡ್ರಿ. ಅದು ಬೊಂಬೆ ತರ ನಿಂತ್ಕೊಳ್ದೆ ಬೇಗ ಅವನನ್ನ ಹಿಡಿಯೋ ದಾರಿ ನೋಡಿ. ಮೇಡಮ್,